ಕನ್ನಡದ ಭಾಷಾ ವಿಷಯದಲ್ಲಿ ಮೂರನೆಯ ಪದ್ಯ ಇದೆ. ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನ ಹುಲ್ಲು ಅಂತಕ್ಕಂಥ ಪದ್ಯದ ಅಭ್ಯಾಸ ಪ್ರಶ್ನೋತ್ತರಗಳ ಮೊದಲ ಭಾಗದ ವಿಡಿಯೋಗೆ ಸ್ವಾಗತ. ಮುಂದಿನ ಭಾಗದಲ್ಲಿ ಒಂದು ವಾಕ್ಯದಲ್ಲಿ 2-3 ವಾಕ್ಯ, 5-6 ವಾಕ್ಯ ಮತ್ತು ಭಾಷಾಭ್ಯಾಸದ ವಿಡಿಯೋಗಳನ್ನು ಲೈನ್ ಅಪ್ ಮಾಡಿದ್ದೀವಿ. ಆ ವಿಡಿಯೋಗಳನ್ನು ಸಹಿತ ತಪ್ಪದೆ ನೋಡಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅವಶ್ಯವಾಗಿ ಒತ್ತಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸೆಕೆಂಡ್ PUC ಅವರಿಗಾಗಿ ಕನ್ನಡ, ಇಂಗ್ಲೀಷ್, ಹಿಂದಿ ಮತ್ತು ಇತಿಹಾಸ ವಿಭಾಗದ ವಿಡಿಯೋಗಳಿದ್ದಾವೆ. ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ, ನೋಡಿ ಅಂತ ಹೇಳ್ತಾ ಅಭ್ಯಾಸ ಭಾಗ. ಮುಖ್ಯ ಪ್ರಶ್ನೆ 1, ಸಾಂದರ್ಭಿಕ ವಿವರಣೆಯನ್ನು ಬಯಸುವ ವಾಕ್ಯಗಳು. ಸಂದರ್ಭ ಸಹಿತ ವಿವರಣೆ. ಮೊದಲ ವಾಕ್ಯ, ಎನ್ನವಲು ಮುನ್ನಾರು ನವೆದವರುಂಟು. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕುಮಾರವ್ಯಾಸನ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ದ್ರೌಪದಿ ಕೀಚಕನಿಂದ ತನ್ನ ಗೊದಗಿದ ಉಪಟಳವನ್ನು ಕುರಿತು ನೊಂದು ನುಡಿಯುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾಳೆ. ವಿವರಣೆ. 12 ವರ್ಷ ವನವಾಸ ಮುಗಿಸಿದ ಪಾಂಡವರು 1 ವರ್ಷದ ಅಜ್ಞಾತವಾಸವನ್ನು ವಿರಾಟರಾಜನ ಅರಮನೆಯಲ್ಲಿ ಕಳೆಯತೊಡಗುತ್ತಾರೆ. ಪಾಂಡವರು ಒಬ್ಬೊಬ್ಬರು ಒಂದೊಂದು ವೇಷದಲ್ಲಿ ಒಂದೊಂದು ಕೆಲಸದಲ್ಲಿ ನಿರತರಾಗುತ್ತಾರೆ. ದ್ರೌಪದಿ ಸೈರಂಧ್ರಿ ಹೆಸರಿನಲ್ಲಿ ಗಂಧದಾಕೆಯಾಗುತ್ತಾಳೆ. ಆಗ ವಿರಾಟರಾಜನ ಹೆಂಡತಿಯ ತಮ್ಮ ಕೀಚಕ ದ್ರೌಪದಿಯ ಸೌಂದರ್ಯಕ್ಕೆ ಮನಸೋತು ಉಪಟಳ ಕೊಡಲು ಪ್ರಾರಂಭಿಸುತ್ತಾನೆ. ಮೊದಲೇ ಮಹಾಕಾಮುಕನಾಗಿದ್ದ ಕೀಚಕ ಒಂದು ದಿನ ಹಾಡೆ ಹಗಲೇ ರಾಜಸಭೆಯಲ್ಲಿ ತನಗೆ ಒಲಿಯದ ದ್ರೌಪದಿಯನ್ನು ಒದೆಯುತ್ತಾನೆ. ಇದರಿಂದ ಅತಿಯಾಗಿ ನೊಂದುಕೊಂಡು ದ್ರೌಪದಿ ತನಗೆ 5 ಜನ ಗಂಡಂದಿರಿದ್ದರು, ಯಾರೊಬ್ಬರೂ ರಕ್ಷಿಸಲಿಲ್ಲವಲ್ಲ, ಅವಮಾನವನ್ನು ತಡೆಯಲಿಲ್ಲವಲ್ಲ ಎಂದು ಹಲುಬುತ್ತಾಳೆ. ತನ್ನ ಈ ಪಾಡನ್ನು ಯಾರ ಮುಂದೆ ಹೇಳಿಕೊಳ್ಳಲೆಂದು ಕಂಬನಿ ತುಂಬುತ್ತಾಳೆ. ಆಗವಳು ಈ ಮೇಲಿನಂತೆ ಹೇಳಿಕೊಳ್ಳುತ್ತಾಳೆ. 2ನೆಯ ವಾಕ್ಯ, ಯಮ ಸುತಂಗರುಹುವೆನೆ ಧರ್ಮ ಕ್ಷಮೆಯ ಗರ ಹೊಡೆದಿಹುದು. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕುಮಾರವ್ಯಾಸನ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಕೀಚಕನ ತೊಂದರೆಯಿಂದ ಪಾರಾಗುವುದು ಹೇಗೆಂದು ದ್ರೌಪದಿ ಚಿಂತಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿಕೊಳ್ಳುತ್ತಾಳೆ. ವಿವರಣೆ. ಕೀಚಕನ ಉಪಟಳದಿಂದ ಪಾರಾಗುವುದು ಹೇಗೆಂಬ ಚಿಂತೆ ದ್ರೌಪದಿಯನ್ನು ಕಾಡತೊಡಗುತ್ತದೆ. ಇದರ ಜೊತೆಗೆ ಕೀಚಕನಿಂದಾದ ಅವಮಾನ ಬೇರೆ. ಈ ಬೇಗೆಯಲ್ಲಿ ಸಿಕ್ಕು ನರಳುತ್ತಿದ್ದ ದ್ರೌಪದಿ ತನ್ನ ಈ ಪಾಡನ್ನು ಯಾರ ಮುಂದೆ ಹೇಳಿಕೊಳ್ಳುವುದೆಂದು ತೊಳಲುತ್ತಾಳೆ. ಧರ್ಮರಾಯನಿಗೆ ಈ ಸಂಗತಿ ತಿಳಿಸಿ ಇದರಿಂದ ಪಾರಾಗಬೇಕೆಂದು ಯೋಚಿಸುತ್ತಾಳೆ. ಆದರೆ ಮರುಕ್ಷಣದಲ್ಲಿ ಆತ ಧರ್ಮಕ್ಷಮೆಯ ಗರ ಹೊಡೆದವನೆಂಬುದನ್ನು ನೆನೆದು ಮತ್ತೆ ಚಿಂತೆಯಲ್ಲಿ ಮುಳುಗುತ್ತಾಳೆ. ಆಗ ಅವಳು ಈ ಮೇಲಿನಂತೆ ಹೇಳಿಕೊಳ್ಳುತ್ತಾಳೆ. ಮುಂದಿನ ವಾಕ್ಯ, ನಾಯಕೋಲ ಲಕ್ಷಮರು. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕುಮಾರವ್ಯಾಸನ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಅಂತಕ್ಕಂಥ ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ತನ್ನ ಪಾಡನ್ನು ಯಾರ ಮುಂದೆ ಹೇಳಿಕೊಳ್ಳುವುದೆಂದು ಚಿಂತಿಸುವ ಸಂದರ್ಭದಲ್ಲಿ ದ್ರೌಪದಿ ಈ ಮಾತನ್ನು ಹೇಳಿಕೊಳ್ಳುತ್ತಾಳೆ. ವಿವರಣೆ. ಕೀಚಕನ ಕಾಮುಕ ಉಪಟಳದಿಂದ ಬೇಸತ್ತ ದ್ರೌಪದಿ ಆತನಿಂದಾದ ಅಪಮಾನದಿಂದ ನೊಂದು ಸೇಡು ತೀರಿಸಿಕೊಳ್ಳಲು ಮುಂದಾಗುತ್ತಾಳೆ. ತನ್ನ 5 ಗಂಡಂದಿರಲ್ಲಿ ಯಾರಿಗೆ ಈ ಸಂಗತಿ ತಿಳಿಸಿ ಉಪಟಳದಿಂದ ಪಾರಾಗಬೇಕೆಂದು ವಿಚಾರಿಸುತ್ತಾಳೆ. ಧರ್ಮಜನಿಗೆ ಹೇಳಬೇಕೆಂದರೆ ಆತ ಧರ್ಮಕ್ಷಮೆಯ ಗರಹೊಡೆದವನು, ಅರ್ಜುನ ಅನ್ನನಾಜ್ಞೆಯಲ್ಲಿ ಭ್ರಮಿತನಾದವನು. ಇನ್ನು ದ್ರೌಪದಿ ಹೇಳಬೇಕೆಂದರೆ ನಕುಲ ಸಹದೇವರಿಗೆ ಹೇಳಬೇಕು, ಆದರೆ ಅವರು ನಾಯಿಯನ್ನು ಕೊಲ್ಲಲು ಅಯೋಗ್ಯರಾದವರು. ಹೀಗಾಗಿ ಅವರಿಂದಲೂ ತನ್ನ ಕಾರ್ಯ ಸಾಧ್ಯವಿಲ್ಲವೆಂದುಕೊಂಡು ದ್ರೌಪದಿ ಈ ಮೇಲಿನಂತೆ ಹೇಳಿಕೊಳ್ಳುತ್ತಾಳೆ. 4ನೆಯ ವಾಕ್ಯ, ಕಲಿ ಭೀಮನೇ ಮಿಡುಕುಳ್ಳ ಗಂಡನು. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕುಮಾರವ್ಯಾಸನ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಕೀಚಕನ ಉಪಟಳದಿಂದ ಮುಕ್ತಿ ಪಡೆಯಲು ಭೀಮನೇ ಸಮರ್ಥನೆಂದು ದ್ರೌಪದಿ ನಿರ್ಧರಿಸಿದ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿಕೊಳ್ಳುತ್ತಾಳೆ. ವಿವರಣೆ. ತನ್ನ 5 ಗಂಡಂದಿರಲ್ಲಿ ಕೀಚಕನ ಉಪಟಳದಿಂದ ತಾನು ಪಾರಾಗಲು ಭೀಮನಿಂದ ಮಾತ್ರ ಸಾಧ್ಯ. ನಾಯಿ ಕೀಚಕನಿಗೆ ಭೀಮನೇ ಸಮರ್ಥ ವ್ಯಕ್ತಿ. ಭೀಮನಿಂದಲ್ಲದೆ ಉಳಿದವರಿಂದ ಇದು ಸಾಧ್ಯವಿಲ್ಲ. ಆತ ಹಾನಿ ತೊಂದರೆ ನಿಲ್ಲದೆ ಕಾಳಜಿ ತೋರುತ್ತಾನೆ. ಅಲ್ಲದೆ 5 ಗಂಡಂದಿರಲ್ಲಿ ಆತನೇ ಮಿಡಕುಳ್ಳ ಗಂಡ ಎಂಬುದು ದ್ರೌಪದಿಯ ನಂಬುಗೆ. ಅಂತೆಯೇ ತನ್ನ ತೊಂದರೆಯನ್ನು ಭೀಮನ ಮೂಲಕ ಪರಿಹರಿಸಿಕೊಳ್ಳಲು ನಿರ್ಧರಿಸಿದ ದ್ರೌಪದಿ ಈ ಮೇಲಿನಂತೆ ಹೇಳಿಕೊಳ್ಳುತ್ತಾಳೆ. 5ನೇ ವಾಕ್ಯ, ಹುರುಳಿಲ್ಲದೊಡೆ ಕುಡಿವನು ಘೋರತವ ವಿಷವ. ಸಂದರ್ಭ.
ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಪದ ಪಠ್ಯದ ಕುಮಾರವ್ಯಾಸನ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನುವಲು ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಭೀಮನಿಂದಲೂ ತನ್ನ ಕಾರ್ಯಸಿದ್ಧಿಯಾಗದಿದ್ದರೆ ತಾನು ಪ್ರಾಣವನ್ನು ಕಳೆದುಕೊಳ್ಳಲು ನಿರ್ಧರಿಸಿದ ಸಂದರ್ಭದಲ್ಲಿ ದ್ರೌಪದಿ ಈ ಮಾತನ್ನ ಹೇಳಿಕೊಳ್ಳುತ್ತಾಳೆ. ವಿವರಣೆ: ಕೀಚಕನ ಉಪಟಳವನ್ನ ಭೀಮನಿಂದ ಪರಿಹರಿಸಿಕೊಳ್ಳಬೇಕೆಂದು ದ್ರೌಪದಿ ನಿರ್ಧರಿಸುತ್ತಾಳೆ. ಏಕೆಂದರೆ 5 ಗಂಡಂದಿರಲಿ ಆತನೇ ಹೆಚ್ಚು ಪ್ರಿಯವಾದ ಗಂಡನಾದುದರಿಂದ ಈ ಕಾರ್ಯ ಸಾಧನೆ ಸಾಧ್ಯ ಎಂಬುದು ಅವಳ ಬಲವಾದ ನಂಬುಗೆ. ಆದರೆ ಭೀಮನಿಂದಲೂ ಈ ಕಾರ್ಯ ಸಿದ್ಧಿಯಾಗದಿದ್ದರೆ ದ್ರೌಪದಿ ಸಾಯುವುದಾಗಿ ನಿರ್ಧರಿಸುತ್ತಾಳೆ. ಆಗವಳು ಈ ಮೇಲಿನಂತೆ ಹೇಳಿಕೊಳ್ಳುತ್ತಾಳೆ. ಮುಂದಿನ ವಾಕ್ಯ: ತೊಳುವಿಲ್ಲದುಸಿರುಳೇಕೆ ಬಂದೆ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಪದ ಪಠ್ಯದ ಕುಮಾರವ್ಯಾಸನ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನುವಲು ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ರಾತ್ರಿ ಸಮಯದಲ್ಲಿ ದ್ರೌಪದಿ ಬಂದುದಕ್ಕೆ ಕಾರಣವೇನೆಂಬುದು ಕೇಳಿ ತಿಳಿದುಕೊಳ್ಳುವ ಸಂದರ್ಭದಲ್ಲಿ ಭೀಮ ದ್ರೌಪದಿಗೆ ಈ ಮಾತನ್ನ ಹೇಳುತ್ತಾನೆ. ವಿವರಣೆ: ತನ್ನ ಸಮಸ್ಯೆಯನ್ನ ಭೀಮನಿಂದ ಪರಿಹರಿಸಿಕೊಳ್ಳಲೆಂದು ನಿರ್ಧರಿಸಿದ ದ್ರೌಪದಿ ಭೀಮ ಮಲಗಿದ್ದಲ್ಲಿಗೆ ಬರುತ್ತಾಳೆ. ಮಲಗಿದ್ದ ಭೀಮನನ್ನ ಕಂಡು ಎಬ್ಬಿಸಿದರೆ ಏನು ಮಾಡುವನೋ ಎಂದು ಭೀತಿಗೊಂಡ ದ್ರೌಪದಿ ಆದದ್ದಾಗಲೆಂದು ಧೈರ್ಯ ಮಾಡುತ್ತಾಳೆ. ಮೆಲ್ಲನೆ ಆತನ ಮುಸುಕನ್ನು ತೆಗೆದು ಗಲ್ಲ ಹಿಂಡುತ್ತಾಳೆ. ಭೀಮ ಮಲಗಿದ್ದವನೆದ್ದು ದ್ರೌಪದಿಯನ್ನು ನೋಡಿ ಈ ಮೇಲಿನಂತೆ ಕೇಳುತ್ತಾನೆ. ಮುಂದಿನ ವಾಕ್ಯ: ಅವ ಬೆಂಬಳಿಯ ಬಿಡ ನಾನಿನ್ನು ಬದುಕುವಳಲ್ಲ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಪದ ಪಠ್ಯದ ಕುಮಾರವ್ಯಾಸನ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನುವಲು ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಭೀಮನಿಗೆ ಕೀಚಕನ ವಿಷಯವನ್ನ ತಿಳಿಸೋ ಸಂದರ್ಭದಲ್ಲಿ ದ್ರೌಪದಿ ಈ ಮಾತನ್ನ ಹೇಳುತ್ತಾಳೆ. ವಿವರಣೆ: ಭೀಮನಲ್ಲಿಗೆ ಬಂದ ದ್ರೌಪದಿ ತಾನು ಬಂದ ಕಾರಣವನ್ನ ಸ್ಪಷ್ಟಪಡಿಸುತ್ತಾಳೆ. ನಿನ್ನೆ ರಾಜಸಭೆಯಲ್ಲಿ ಹಾಡೆ ಹಗಲಿ ಕೀಚಕ ಕುನ್ನಿ ನಿನ್ನ ವಂದಿಗರೆಲ್ಲರಿರುವಾಗ ನನ್ನನ್ನು ಒದೆದನು. ನನಗೆ ಈ ಅವಮಾನ ಯೋಗ್ಯವೇ ಎಂದು ಕೀಚಕನ ಉಪಟಳವನ್ನ ದ್ರೌಪದಿ ಭೀಮನಿಗೆ ತಿಳಿಸುತ್ತಾಳೆ. ಆಗವಳು ಈ ಮೇಲಿನಂತೆ ಹೇಳುತ್ತಾಳೆ. ಮುಂದಿನ ವಾಕ್ಯ 8: ನೀನಲ್ಲದುಳಿದವರು ರುಚಿತ ಬಾಹಿರರು. ಸಂದರ್ಭ: ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಪದ ಪಠ್ಯದ ಕುಮಾರವ್ಯಾಸನ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನುವಲು ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಪಾಂಡವರಲ್ಲಿ ಭೀಮನೇ ಒಂದಿಷ್ಟು ಯೋಗ್ಯನೆಂದು ವರ್ಣಿಸಿ ಆತನಿಂದ ತನ್ನ ಕಾರ್ಯ ಸಾಧಿಸಿಕೊಳ್ಳಲು ನಿರ್ಧರಿಸಿದ ಸಂದರ್ಭದಲ್ಲಿ ದ್ರೌಪದಿ ಈ ಮಾತನ್ನ ಹೇಳಿಕೊಳ್ತಾಳೆ. ವಿವರಣೆ: ದ್ರೌಪದಿಗೆ ಭೀಮನ ಮೇಲೆ ಇನ್ನಿಲ್ಲದ ನಂಬುಗೆ, ಇನ್ನಿಲ್ಲದ ಪ್ರೀತಿ. 5 ಗಂಡಂದಿರಲ್ಲಿ ಭೀಮನೇ ಮಿಡುಕುಳ್ಳ ಗಂಡ ಎಂಬುದು ಅವಳ ಸ್ಪಷ್ಟ ನಿಲುವು. ಭೀಮವನ್ನುಳಿದು ಇನ್ನಿತರ ಗಂಡಂದಿರು ತನ್ನ ಸಹಾಯಕ್ಕೆ ಬರಲಾರರು ಎಂಬುದು ಅವಳ ತಿಳಿವು. ಉಳಿದವರು ತನ್ನನ್ನು ರಮಿಸಬಲ್ಲರೇ ಹೊರತು ಯಾವ ಸಹಾಯಕ್ಕೂ ಬಾರರು ಎಂದವಳು ಭಾವಿಸುತ್ತಾಳೆ. ಇದನ್ನೆಲ್ಲ ಭೀಮನಿಗೆ ತಿಳಿಸಿ ಆತನಿಂದ ಕಾರ್ಯ ಸಾಧಿಸಿಕೊಳ್ಳಲು ಮುಂದಾಗಿ ದ್ರೌಪದಿ ಈ ಮೇಲಿನಂತೆ ಹೇಳ್ತಾಳೆ. 9ನೇ ವಾಕ್ಯ: ಕಲಬರು ಗಳಸಿದೊಡೆ ಕೆಲರುಂಡು ಜಾರುವರು. ಸಂದರ್ಭ: ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಪದ ಪಠ್ಯದ ಕುಮಾರವ್ಯಾಸನ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನುವಲು ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ದ್ರೌಪದಿ ತನ್ನ ಕಾರ್ಯ ಸಾಧನೆಗಾಗಿ ತನ್ನನ್ನು ಬಳಸಿಕೊಳ್ಳುವ ಬಗೆಯನ್ನು ಕುರಿತು ವಿವರಿಸುವ ಸಂದರ್ಭದಲ್ಲಿ ಭೀಮ ದ್ರೌಪದಿಗೆ ಈ ಮಾತನ್ನ ಹೇಳ್ತಾನೆ. ವಿವರಣೆ: ಭೀಮನನ್ನ ಹೊರತುಪಡಿಸಿ ಉಳಿದ ಪಾಂಡವರು ತನ್ನನ್ನು ಕೇವಲ ರಮಿಸಬಲ್ಲರು, ಆದರೆ ಯಾವ ಸಹಾಯಕ್ಕೆ ಬರಲಾರರು ಎಂಬುದು ದ್ರೌಪದಿಯ ನಿಲುವು. ಆದ್ದರಿಂದ ಭೀಮನೇ ಉಚಿತ ಯೋಗ್ಯನಾದವನು, ಉಳಿದವರು ಯೋಗ್ಯ ಬಾಹಿರರು ಎಂದು ದ್ರೌಪದಿ ಭೀಮನಿಗೆ ಹೇಳ್ತಾಳೆ. ಅಲ್ಲದೆ ತನ್ನನ್ನು ಪ್ರೀತಿಯಿಂದ ನೋಡುವಂತೆ ಭೀಮನಿಗೆ ತಿಳಿಸಿ ಕೀಚಕನನ್ನ ಯಮನಲ್ಲಿಗೆ ಕಾಣಿಸಿ ತನ್ನನ್ನು ಕರುಣಿಸಬೇಕೆಂದು ಬೇಡಿಕೊಳ್ಳುತ್ತಾಳೆ. ಇದನ್ನು ಕೇಳಿದ ಭೀಮ ದ್ರೌಪದಿ ತನ್ನ ಕಾರ್ಯ ಸಾಧನೆಗಾಗಿ ತನ್ನನ್ನು ಬಳಸಿಕೊಳ್ಳುವ ಬಗೆಯನ್ನು ಕುರಿತು ಹೇಳುತ್ತಾನೆ. ಕಲಹಕ್ಕಾದರೆ ತಾನು, ರಮಿಸಲಾದರೆ ಉಳಿದವರು, ರಮಿಸುವವರನ್ನ ಕಾರ್ಯ ಸಾಧನೆಗೆ ಬಳಸಿಕೊಳ್ಳುವುದನ್ನು ಬಿಟ್ಟು ರಮಿಸದ ತನ್ನನ್ನು ಬಳಸಿಕೊಳ್ಳುವುದು ಇನ್ನೊಬ್ಬರ ದುಡಿದುದನ್ನು ಕೆಲ ಜನರು ಉಂಡು ಜಾರುವ ಗಾದೆಯಂತಾಯಿತೆಂದು ದ್ರೌಪದಿಗೆ ಹೇಳ್ತಾನೆ. ಆಗ ಅವನು ಈ ಮೇಲಿನಂತೆ ಹೇಳುತ್ತಾನೆ. ಮುಂದಿನ ವಾಕ್ಯ 10ನೇದು: ಒಬ್ಬಳ ನಾಳಲಾರಿರಿ ಗಂಡರೋ ನೀವು ಭಂಡರೋ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಪದ ಪಠ್ಯದ ಕುಮಾರವ್ಯಾಸನ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನುವಲು ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಭೀಮನಿಂದಲೂ ತನ್ನ ಕಾರ್ಯಸಿದ್ಧಿ ಸಾಧ್ಯವಿಲ್ಲವೆಂದು ದ್ರೌಪದಿ ಸ್ಪಷ್ಟವಾಗಲು ದ್ರೌಪದಿ ಪಾಂಡವರ ಪೌರುಷನನ್ನ ತರಾಟೆ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಈ ಮೇಲಿನಂತೆ ಹೇಳ್ತಾಳೆ. ವಿವರಣೆ: ಕೀಚಕನನ್ನು ಯಮಗಲ್ಲಿಗೆ ಕಾಣಿಸಿ ದ್ರೌಪದಿಯನ್ನ ಕರುಣಿಸುವುದು ತನ್ನಿಂದ ಸಾಧ್ಯವಿಲ್ಲವೆಂದು ದ್ರೌಪದಿಗೆ ಸ್ಪಷ್ಟಪಡಿಸುತ್ತಾನೆ. ತಾನು ತನ್ನ ಧರ್ಮಜನ ಆಜ್ಞೆಗೆ ಕಟ್ಟು ಬಿದ್ದಿರುವುದರಿಂದ ಇದು ಸಾಧ್ಯವಿಲ್ಲವೆಂದು ತಿಳಿಸಿ ಉಳಿದವರಿಂದಲೇ ಈ ಕಾರ್ಯವನ್ನು ಸಾಧಿಸಿಕೊಳ್ಳಬೇಕೆಂದು ಹೇಳುತ್ತಾನೆ.
ಇದನ್ನು ಕೇಳಿ ದ್ರೌಪದಿಯ ಕೋಪ ಕೆರಳುತ್ತದೆ. ಆಕೆ ಪಾಂಡವರ ಪೌರುಷವನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾ ಹೆಂಡತಿಯ ತೊಂದರೆಯಲ್ಲಿ ಗಂಡಸಾಗಿದ್ದವನು ಒಬ್ಬನೇ ವೈರಿಯನ್ನ ಕಡಿದು ಖಂಡ ಮಾಡುತ್ತಾನೆ, ಇಲ್ಲವೇ ಸಾಯುತ್ತಾನೆ. ಆದರೆ ನೀವು ಮೂಲೋಕಕ್ಕೆ 5 ಗಂಡಂದಿರಿದ್ದಳು, ಒಬ್ಬಳನ್ನು ರಕ್ಷಿಸಲಾಗದೆ ಹೋದಿರಿ ಎಂದು ಪಾಂಡವರನ್ನು ನಿಂದಿಸಿ ನುಡಿಯುತ್ತಾಳೆ. ಆಗ ದ್ರೌಪದಿ ಈ ಮೇಲಿನಂತೆ ಹೇಳ್ತಾಳೆ. 11ನೇ ವಾಕ್ಯ, ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕುಮಾರವ್ಯಾಸನ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಭೀಮನು ತನ್ನ ಕಾರ್ಯಸಾಧನೆಗೆ ಒಪ್ಪದಿದ್ದಾಗ ದ್ರೌಪದಿ ತನ್ನ ಅಸಹಾಯಕ ಸ್ಥಿತಿಯನ್ನು ತೋಡಿಕೊಳ್ಳುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾಳೆ. ವಿವರಣೆ: ಕೀಚಕನನ್ನ ಹತೋಟಿಗೆ ತರಲು ತನ್ನಿಂದ ಸಾಧ್ಯವಿಲ್ಲವೆಂದು ಭೀಮ ಸ್ಪಷ್ಟಪಡಿಸಿದ ನಂತರ ದ್ರೌಪದಿಗಾದ ಕಳವಳ ಸಂಕಷ್ಟ ಅಷ್ಟಿಷ್ಟಲ್ಲ. ಅಸಹಾಯಕತೆಯೊಂದಿಗೆ ಅವಳ ಕೋಪವು ಬಿಗಿಲೆಂದು ಪಾಂಡವರನ್ನ ತರಾಟೆಗೆ ತೆಗೆದುಕೊಳ್ಳುತ್ತಾ ತನ್ನ ಯಾತನೆ ಅಸಹಾಯಕತೆಯ ಹಿನ್ನೆಲೆಯಲ್ಲಿ ಇಡೀ ಸ್ತ್ರೀ ಸಮುದಾಯದ ಸ್ಥಿತಿಯನ್ನು ಎತ್ತಿ ಹಿಡಿತಾಳೆ. ಹೆಣ್ಣು ಜನ್ಮವಾಗಿ ಹುಟ್ಟುವುದೇ ಒಂದು ಮಹಾಪಾತಕ ಎಂಬ ಅಭಿಪ್ರಾಯಕ್ಕೆ ಬಂದು ಮುಟ್ತಾಳೆ. ಇನ್ನು ಹೆಣ್ಣು ಜನ್ಮ ತನ್ನಂತೆ ಭಂಗಿತರಾಗಿ ಹುಟ್ಟದಿರಲಿ ಎಂದು ನೊಂದು ನುಡಿಯುತ್ತಾಳೆ. ಧರ್ಮಜನ ಧರ್ಮಕ್ಷಮತೆ, ಆತನ ಆಜ್ಞೆ ತನ್ನ ಇಡೀ ಬದುಕನ್ನು ಅವಮಾನಕ್ಕೊಡ್ಡಿದ ಬಗ್ಗೆ ತೀಕ್ಷ್ಣ ವಿರೋಧ ವ್ಯಕ್ತಪಡಿಸ್ತಾಳೆ. ಆಗ ದ್ರೌಪದಿ ಈ ಮೇಲಿನಂತೆ ಹೇಳ್ತಾಳೆ. 12ನೇ ವಾಕ್ಯ, ಕೂಳು ಗೇಡಿಂಗೊಡಲ ಹೊರುವಿರಿ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕುಮಾರವ್ಯಾಸನ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಪಾಂಡವರ ಬದುಕು ಕೂಳಿಗೆ ಭಾರವಾದದ್ದು ಎಂದು ವಿಡಂಬಿಸುವ ಸಂದರ್ಭದಲ್ಲಿ ದ್ರೌಪದಿ ಭೀಮನಿಗೆ ಈ ಮಾತನ್ನು ಹೇಳ್ತಾಳೆ. ವಿವರಣೆ: ಭೀಮನಿಂದಾದರೂ ಕೀಚಕನ ಉಪಟಳ ತಪ್ಪುತ್ತದೆ ಎಂದು ದ್ರೌಪದಿ ನಂಬಿದ್ದುದು ಸುಳ್ಳಾಗುತ್ತದೆ. ಭೀಮ ತನ್ನಿಂದ ಕೀಚಕನನ್ನು ಹತೋಟಿಗೆ ತರಲು ಸಾಧ್ಯವಿಲ್ಲ. ತಾನು ಅಣ್ಣನ ಆಜ್ಞೆಗೆ ಕಟ್ಟುಬಿದ್ದವನು. ಉಳಿದ ಪಾಂಡವರ ಮೂಲಕವೇ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳತಕ್ಕದ್ದು ಎಂದು ತನ್ನ ಸ್ಪಷ್ಟ ನಿರ್ಧಾರವನ್ನು ಹೇಳಿ ಮುಗಿಸಿದ ಬಳಿಕ ದ್ರೌಪದಿ ಪಾಂಡವರನ್ನ ತೀಕ್ಷ್ಣ ತರಾಟೆಗೆ ತೆಗೆದುಕೊಳ್ತಾಳೆ. ಪಾಂಡವರಂತಹ ಷಂಡರು ಭಂಡರು ಇನ್ನಿಲ್ಲ. ಅವರೆಲ್ಲ ಕೂಳಿಗೆ ಭಾರವಾದವರು. ಕೇವಲ ಹೊಟ್ಟೆ ಹೊರೆಯುವುದಕ್ಕಾಗಿ ಜೀವಿಸುವ ಅವರಿಗೆ ರಾಜ್ಯ ವೈಭವವಾದರೂ ಏಕೆ ಎಂದು ದ್ರೌಪದಿ ವಿಡಂಬಿಸುತ್ತಾ ಈ ಮೇಲಿನಂತೆ ಹೇಳ್ತಾಳೆ. 13ನೇ ವಾಕ್ಯ, ಹಗೆಗಳನ್ನು ಹಿಂಡಿದನು ಮನದೊಳಗೆ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕುಮಾರವ್ಯಾಸನ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಕೊನೆಗೂ ಕೀಚಕನಿಗೊಂದು ಗತಿ ಕಾಣಿಸಿಕೊಳ್ಳಲು ಒಪ್ಪಿಕೊಂಡ ಸಂದರ್ಭದಲ್ಲಿ ಭೀಮ ದ್ರೌಪದಿಗೆ ಈ ಮಾತನ್ನು ಹೇಳಿಕೊಳ್ತಾನೆ. ವಿವರಣೆ: ದ್ರೌಪದಿ ಇಡೀ ಪಾಂಡವರ ಪೌರುಷವನ್ನು ಎತ್ತಿಕೊಂಡು ನಿವಾಳಿಸಿ ಒಗೆಯುತ್ತಾಳೆ. ಕಾಲ ಯಮ ಕೆರಳಿದರೆ ಆತನನ್ನೇ ಮುರಿಯಬಲ್ಲ ಪರಾಕ್ರಮದವರು ತನ್ನೊಬ್ಬಳನ್ನು ಆಳಲಾರದವರಾದರು. ಪಾಪಿಗಳಾಗಿ ಅಪಕೀರ್ತಿಗೆ ಪಾತ್ರರಾದರು. ಕೇವಲ ಕೂಳಿಗಾಗಿ ಒಡಲನ್ನು ಹೊರೆಯುವ ಭಂಡರಾದರು ಎಂದೆಲ್ಲ ದ್ರೌಪದಿ ಪಾಂಡವರನ್ನು ತುಪ್ಪಿರುತ್ತಾಳೆ. ಈ ತೀಕ್ಷ್ಣ ವಿಡಂಬನೆ ಭೀಮನ ಮರ್ಮಾಂಗಕ್ಕೆ ತಟ್ಟುತ್ತದೆ. ಆತನ ಕಂಬನಿ ದುಂಬಿ ದ್ರೌಪದಿಯ ಮೇಲೆ ಕರುಣೆಗೊಂಡು ಕೀಚಕನಿಗೊಂದು ಗತಿ ಕಾಣಿಸಿಕೊಳ್ಳಲು ಒಪ್ಪಿಕೊಳ್ಳುತ್ತಾನೆ. ಇದನ್ನು ಯಾರೇ ತಡೆಯಲು ಪ್ರಯತ್ನಿಸಿದರೆ ಅವರಿಗೆ ಒಂದು ಗತಿ ಕಾಣಿಸುವುದಾಗಿ ದ್ರೌಪದಿಗೆ ಅಭಯ ನೀಡುತ್ತಾನೆ. ಧರ್ಮ ಜಾತಿಗಳೆಲ್ಲ ದೇವತೆಗಳ ಸಮೂಹವೇ ಎದುರು ಬಿದ್ದರೂ ಅವರ ಮುಸುಡಿಯನ್ನು ಅಮರಾದ್ರಿಗೆ ತೇಯುವುದಾಗಿ ಪ್ರತಿಜ್ಞೆ ತೊಡುತ್ತಾನೆ. ಆಗ ಭೀಮ ದ್ರೌಪದಿಗೆ ಈ ಮೇಲಿನಂತೆ ಹೇಳುತ್ತಾನೆ. ಕಡೆಯ ವಾಕ್ಯ ಇದೆ, ಮುಸುಡನಮರಾದ್ರಿಯಲ್ಲಿ ತೇವನು ದೇವಸಂತತಿಯ. ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕುಮಾರವ್ಯಾಸನ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಕೀಚಕನನ್ನ ಒಂದು ಗತಿ ಕಾಣಿಸುವಲ್ಲಿ ದೇವತೆಗಳು ಎದುರು ಬಂದರೂ ತಾನು ಕೇಳುವವನೆಲ್ಲವೆಂದು ದ್ರೌಪದಿಗೆ ಅಭಯ ಕೊಡುವ ಸಂದರ್ಭದಲ್ಲಿ ಭೀಮ ಈ ಮಾತನ್ನು ಹೇಳ್ತಾನೆ. ವಿವರಣೆ: ಇಡೀ ತನ್ನ ಅಂಶವನ್ನು ತನ್ನ ಸೋದರರೆಲ್ಲರನ್ನೂ ದ್ರೌಪದಿ ತರಾಟೆಗೆ ತೆಗೆದುಕೊಂಡು ವಿಡಂಬಿಸಿದಾಗ ಭೀಮನಿಗೆ ಆಕೆಯ ಮೇಲೆ ಕರುಣೆಯುಂಟಾಗುತ್ತದೆ. ಕೀಚಕನಿಗೊಂದು ಗತಿ ಕಾಣಿಸಲು ಭೀಮ ನಿರ್ಧರಿಸ್ತಾನೆ. ಇದು ತನಕ ಅಣ್ಣನಾಜ್ಞೆಯಲ್ಲಿ ಬದುಕಿದ ತಾನು ಇನ್ನು ಅಣ್ಣನಾಜ್ಞೆಯನ್ನು ದಾಟುವುದಾಗಿ ಹೇಳ್ತಾನೆ. ಕೀಚಕನ ಬಸ್ಸಿರು ಬಗೆಯುತ್ತಾನೆ. ವಿರಾಟನಸು ಮುಡುಗಿದರೆ ಆತನ ವಂಶದ ಹೆಸರು ತೊಡೆಯುತ್ತೇನೆ. ಕೌರವರು ಅಜ್ಞಾತವಾಸದಲ್ಲಿದ್ದು ನರಿತರೆ ಕೌರವನ ಸೈನ್ಯವನ್ನು ತುಂಡು ತುಂಡಾಗಿ ಕತ್ತರಿಸುತ್ತೇನೆ ಎಂದೆಲ್ಲ ದ್ರೌಪದಿಗೆ ಅಭಯ ನೀಡುತ್ತಾ ಭೀಮ ಈ ಮೇಲಿನಂತೆ ಹೇಳುತ್ತಾನೆ. ಇಲ್ಲಿಗೆ 14 ಸಂದರ್ಭ ಸಹಿತ ಸ್ವಾರಸ್ಯದ ಉತ್ತರಗಳನ್ನು ನೋಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ 1 ಅಂಕ 2-3 ವಾಕ್ಯ ಮತ್ತು